Hello students, myself Abhilash, biology lecturer. Students, last class ಅಲ್ಲಿ ನಾವು ಫಸ್ಟ್ PU ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟರ್ ಅಲ್ಲಿ ಪಾರ್ಟ್ 3 ವಿಡಿಯೋ ಕಂಪ್ಲೀಟ್ ಮಾಡಿದ್ವಿ. ಸೊ ಪಾರ್ಟ್ 3 ಅಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ವಿ ಡಿಸ್ಕಸ್ಡ್ ಅಬೌಟ್ ದ ಯುಕ್ಯಾರಿಯೋಟಿಕ್ ಸೆಲ್. ಯುಕ್ಯಾರಿಯೋಟಿಕ್ ಸೆಲ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಯುಕ್ಯಾರಿಯೋಟಿಕ್ ಸೆಲ್ ಮೀನ್ಸ್ ದ ಸೆಲ್ ವಿತ್ ಟ್ರೂ ನ್ಯೂಕ್ಲಿಯಸ್. ಹೌದಾ? ಯುಕ್ಯಾರಿಯೋಟಿಕ್ ಸೆಲ್ ವಿಚ್ ಇನ್ಕ್ಲೂಡ್ಸ್ ದ ಆರ್ಗ್ಯಾನಿಸಮ್ಸ್ ಬಿಲಾಂಗ್ಸ್ ಟು ಕಿಂಗ್ಡಮ್ ಪ್ರೊಟಿಸ್ಟಾ, ಫಂಜೈ, ಪ್ಲಾಂಟೆ ಆ್ಯಂಡ್ ಆನಿಮೇಲಿಯಾ. ಮೊನೆರಾ ಏನಾಗುತ್ತೆ? ಕಿಂಗ್ಡಮ್ ಮೊನೆರಾ, ದಿ ಆರ್ಗ್ಯಾನಿಸಮ್ಸ್ ಆಫ್ ಕಿಂಗ್ಡಮ್ ಮೊನೆರಾ ಆರ್ ಪ್ರೊಕ್ಯಾರಿಯೋಟಿಕ್, whereas the organisms apart from kingdom monera ಬಿಟ್ಟು ಬೇರೆ 4 ಕಿಂಗ್ಡಮ್ ಏನಿದೆಯೋ ಆ 4 ಕಿಂಗ್ಡಮ್ ಅಲ್ಲಿರುವ ಎಲ್ಲ ಜೀವಿಗಳ ಸೆಲ್ಸ್ ಕೂಡ ಏನಾಗಿರುತ್ತೆ? ಯುಕ್ಯಾರಿಯೋಟಿಕ್ ಸೆಲ್ಸ್ ಆಗಿರುತ್ತೆ. ಹೌದಾ? ಸೊ ಅದಾದ ನಂತರ ಪ್ಲಾಂಟ್ ಸೆಲ್ ಮತ್ತು ಆನಿಮಲ್ ಸೆಲ್, ಆ ಎರಡು ಸೆಲ್ನ ಸ್ಟ್ರಕ್ಚರ್ ಬರೆದಿದ್ವಿ, ಗೊತ್ತಾಗ್ತಿದೆಯಾ? ಬೋರ್ಡ್ ಮೇಲೆ ಸ್ಟ್ರಕ್ಚರ್ ಬರೆದಿದ್ವಿ. ಅದಾದ ನಂತರ ಅದರ ಚಾರ್ಟ್ನ ಕೂಡ ಹಾಕಿದ್ವಿ. ಸೊ ಅಲ್ಲಿಗೆ ಪಾರ್ಟ್ 3 ಕ್ಲಾಸ್ ಕಂಪ್ಲೀಟ್ ಆಗಿತ್ತು. ಸೊ ಇನ್ ಪಾರ್ಟ್ 4 ಕ್ಲಾಸ್ or in this class we are going to discuss the organelles. ಗೊತ್ತಾಗ್ತಿದೆಯಾ? ಆರ್ಗನೆಲ್ಸ್ನ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆರ್ಗನೆಲ್ಸ್ನ ಡಿಸ್ಕಸ್ ಮಾಡುವ ಮೊದಲು we will discuss the cell membranes. ಈಗ ಸೆಲ್ಲಿಗೆ ಒಂದು ಮೆಂಬ್ರೇನ್ ಇರುತ್ತೆ. ಹೌದಾ? ಸೆಲ್ ವಾಲ್ ಆಗಿರ್ಬೋದು, ಪ್ಲಾಸ್ಮಾ ಮೆಂಬ್ರೇನ್ ಆಗಿರ್ಬೋದು, ಇವೆರಡು ಮೇನ್ ಆಗಿ ಸೆಲ್ ಮೆಂಬ್ರೇನ್. ಸೊ ಲೆಟ್ಸ್ ಡಿಸ್ಕಸ್ ದ ಸೆಲ್ ಮೆಂಬ್ರೇನ್. ಇನ್ ದ್ಯಾಟ್ we will first discuss the plasma membrane. So today we begin the class with plasma membrane. Plasma membrane, it is the outermost layer of animal cell. Is the layer ಅಂದು ಅಂದ್ರೆ membrane ಅಂದು ಕೂಡ ಒಂದೇ. It is the outer membrane or layer in animal cell, but in plant cell the plasma membrane present below the cell wall. In plant cell the plasma membrane, in plant cell the PM under plasma membrane, the plasma membrane present below the ಸೆಲ್ ವಾಲ್. ನೋಡಿ, ನಾನು ಶಾರ್ಟ್ ಕಟ್ ಬರ್ತಿದ್ದೀನಿ, ನೀವು ಫುಲ್ ಬರ್ಕೋಬೇಕು ಪ್ಲಾಸ್ಮಾ ಮೆಂಬ್ರೇನ್ ಅಂತ. ಸೊ ಹಾಗಂದ್ರೆ ಆನಿಮಲ್ ಸೆಲ್ ಅಲ್ಲಿ ಔಟರ್ ಮೋಸ್ಟ್ ಲೇಯರ್ ಪ್ಲಾಸ್ಮಾ ಮೆಂಬ್ರೇನ್, ಬಟ್ ಪ್ಲಾಂಟ್ ಸೆಲ್ ಅಲ್ಲಿ ಏನಾಗಿರುತ್ತೆ? ಔಟರ್ ಮೆಂಬ್ರೇನ್ ಯಾವುದು? ಸೆಲ್ ವಾಲ್. ಸೆಲ್ ವಾಲ್ ನಂತರ ಎರಡನೆಯ ಮೆಂಬ್ರೇನ್ ಯಾವುದು ಅಂದ್ರೆ ದ ಪ್ಲಾಸ್ಮಾ ಮೆಂಬ್ರೇನ್. ಗೊತ್ತಾಗ್ತಿದೆಯಾ? ದಟ್ ಪ್ಲಾಸ್ಮಾ ಮೆಂಬ್ರೇನ್ ವಾಸ್ ಡಿಸ್ಕವರ್ಡ್ ಬೈ ಅ ಪರ್ಸನ್ ನೌನ್ ಆಸ್ ಮೆಗೇಲಿ. ಪ್ಲಾಸ್ಮಾ ಮೆಂಬ್ರೇನ್ ಡಿಸ್ಕವರ್ ಮಾಡಿದ ಯಾರು ಅಂದ್ರೆ ಡಿಸ್ಕವರ್ಡ್ ಬೈ ಮೆಗೇಲಿ. ಓಕೆ, ನೆಕ್ಸ್ಟ್ plasma membrane, it is a living membrane. Very important thing, plasma membrane is a living membrane. Okay, next plasma membrane is also called, ಇದು ಅನೇಕ ಹೆಸರುಗಳಿವೆ. plasma membrane is also called cell membrane. ಇದನ್ನ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ, ಅಥವಾ ಬಯೋಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಆಲ್ಸೋ ನೌನ್ ಆಸ್ ದ ಸೆಲ್ ಮೆಂಬ್ರೇನ್. ಬಯೋಮೆಂಬ್ರೇನ್, ಗೊತ್ತಾಗ್ತಿದೆಯಾ? ಸೆಲ್ ಮೆಂಬ್ರೇನ್ ಅಂತಾನೂ ಕರಿತೀವಿ, ಅಥವಾ ಬಯೋಮೆಂಬ್ರೇನ್ ಅಂತಾನೂ ಕರಿತೀವಿ, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಯೂನಿಟ್ ಮೆಂಬ್ರೇನ್. ಇದನ್ನ ಯೂನಿಟ್ ಮೆಂಬ್ರೇನ್ ಅಂತ ಕೂಡ ಕರಿತೀವಿ. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ ಪ್ಲಾಸ್ಮಾ ಮೆಂಬ್ರೇನ್. ಅಂಡ್ ನೆಕ್ಸ್ಟ್ ಇಲ್ಲಿ ಸ್ಪೆಷಲ್ ಪ್ರಾಪರ್ಟಿ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಏನು ಅಂದ್ರೆ ದ ಪ್ಲಾಸ್ಮಾ ಮೆಂಬ್ರೇನ್ ಈಸ್
semi-permeable membrane. Very important thing. Plasma membrane is semi-permeable membrane. Semi-permeable is also called selectively permeable. ಏನರ್ಥ ಈಗಂದ್ರೆ the plasma membrane is also known as semi-permeable or selectively permeable membrane. ಅಂದ್ರೆ ಈ ಪ್ಲಾಸ್ಮಾ ಮೆಂಬ್ರೇನ್ ಏನ್ ಮಾಡುತ್ತೆ, ಸೆಲ್ಲಿಗೆ ಬೇಕಾದ ಅಂಶಗಳು, ಸೆಲ್ಲಿಗೆ ಏನೇನ್ ಬೇಕು ಅಂತ ವಸ್ತುಗಳನ್ನ ಮಾತ್ರ ಪಾಸ್ ಮಾಡುತ್ತೆ ಒಳಗಡೆ, ಬೇಡದ ಇರೋ ಅಂಶಗಳನ್ನ ಹೊರಗಡೆನೆ ಹಾಗೆ ಕಳಿಸ್ಬಿಡುತ್ತೆ. ಅರ್ಥ ಏನು ಅಂದ್ರೆ, ಈಗ ಸೆಲ್ ಇದೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಆನಿಮಲ್ ಸೆಲ್, ಹೌದಾ? ಇದೇ ಒಂದು ಆನಿಮಲ್ ಸೆಲ್ ಅಂತ ಅನ್ಕೊಂಡ್ರೆ ಔಟರ್ ಮೋಸ್ಟ್ ಮೆಂಬ್ರೇನ್ ಪ್ಲಾಸ್ಮಾ ಮೆಂಬ್ರೇನ್, ಇದೇ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಅನ್ಕೊಳ್ಳಿ. ಸೊ ಒಳಗಡೆ ಸೈಟೋಪ್ಲಾಸಮ್ ಇದೆ, ನ್ಯೂಕ್ಲಿಯಸ್ ಎಲ್ಲ ಇದೆ, ಹೊರಗಡೆ ಯಾವುದೋ ಒಂದು ಕೆಮಿಕಲ್ ಇದೆ. ಆ ಕೆಮಿಕಲ್ ಒಳಗಡೆ ಬರಬೇಕು ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಮೂಲಕನೇ ಬರಬೇಕು, ಹೌದಾ? ಸೊ ಈ ಪ್ಲಾಸ್ಮಾ ಮೆಂಬ್ರೇನ್ ಏನ್ ಮಾಡುತ್ತೆ, ಹೊರಗಡೆ ಇರುವ ಕೆಮಿಕಲ್ ಸೆಲ್ಲಿಗೆ ಅವಶ್ಯಕತೆ ಇದೆ ಅಂದ್ರೆ ಮಾತ್ರ ಅದನ್ನ ಒಳಗಡೆ ಕಳಿಸುತ್ತೆ, ಇಲ್ಲ ಅಂದ್ರೆ ಅದನ್ನ ಒಳಗಡೆ ಬರೋದಕ್ಕೆ ಎಂಟ್ರಿ ಕೊಡೋದೇ ಇಲ್ಲ. ಗೊತ್ತಾಗ್ತಿದ್ಯಾ? ಹಾಗಾಗಿ ಇದನ್ನ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂದ್ರೆ ಸೆಲೆಕ್ಟ್ ಬೇಕಾಗಿರುವ ಅಂಶಗಳನ್ನ ಮಾತ್ರ ಒಳಗಡೆ ಕರೆಸುತ್ತೆ, ಪರ್ಮಿಷನ್ ಕೊಡುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸರಿನಾ? ನೆಕ್ಸ್ಟ್, ಈ ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್ ಹೇಳುವುದಾದರೆ, ಇಫ್ ವಿ ಡಿಸ್ಕಸ್ ದ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್, ದ ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್ ಈಸ್ ಕ್ವೈಟ್ ಡಿಫರೆಂಟ್. ಒಂದು ಸ್ವಲ್ಪ ಡಿಫರೆಂಟ್ ಇರುತ್ತೆ. ಲೆಟ್ಸ್ ಡಿಸ್ಕಸ್ ದ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. Structure of plasma membrane. So plasma membrane structure ಅನೇಕ ವಿಜ್ಞಾನಿಗಳು ಪ್ಲಾಸ್ಮಾ ಮೆಂಬ್ರೇನ್ ಈ ರೀತಿ ಸ್ಟ್ರಕ್ಚರ್ ಇದೆ ಅಂತ ಮತ್ತು ಪ್ಲಾಸ್ಮಾ ಮೆಂಬ್ರೇನ್ ಈ ಶೇಪ್ ಅಲ್ಲಿ ಇದೆ ಅಂತ ಹೇಳಿದ್ರು. ಬಟ್ ದ ಬೆಸ್ಟ್ ಅಕ್ಸೆಪ್ಟೆಡ್ ಮಾಡೆಲ್ ಟು ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ವಾಸ್ ಗಿವನ್ ಬೈ structure of plasma membrane was given by a model known as fluid mosaic model. ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್ ನ ಹೇಳೋದಕ್ಕೆ ಒಂದು ಮಾಡೆಲ್ ನ ಸಹಾಯ ತೆಗೆದುಕೊಳ್ತೀವಿ. ಆ ಮಾಡೆಲ್ ಹೆಸರೇನು ಅಂತಂದ್ರೆ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್. ದಿಸ್ ಮಾಡೆಲ್ ವಾಸ್ ಪ್ರಪೋಸ್ಡ್ ಬೈ ಸೈಂಟಿಸ್ಟ್. ದಿಸ್ ಮಾಡೆಲ್ ವಾಸ್ proposed by Singer and Nicholson in 1972. ಈ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ನ ಪ್ರಪೋಸ್ ಮಾಡಿದ ಯಾವ ವಿಜ್ಞಾನಿಗಳು ಅಂದ್ರೆ ಸಿಂಗರ್ ಅಂಡ್ ನಿಕೋಲ್ಸನ್. ಯಾವ ಇಸ್ವಿಲಿ ಅಂದ್ರೆ 1972. ಗೊತ್ತಾಗ್ತಿದೆಯಾ? These two scientists were proposed a model that is known as fluid mosaic model, and this is the best model that explains the structure of plasma membrane. ಗೊತ್ತಾಗ್ತಿದೆಯಾ? ಹಾಗಾದರೆ ಈ ಮಾಡೆಲ್ ಯಾವ ರೀತಿ ಇದೆ? Let's discuss the structure. So fluid mosaic model na discuss ಮಾಡೋಣ. ಇದು very important structure. This model asks for 5 marks in our PU board. ಈ ಮಾಡೆಲ್ ನ ಬಗ್ಗೆ ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ 5 ಮಾರ್ಕ್ಸ್ ಕೇಳ್ತಾರೆ. ಸೊ ಲೆಟ್ಸ್ ಡಿಸ್ಕಸ್ ದ ಮಾಡೆಲ್. ಸೊ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಾನು, ಅಳಿಸಿದ್ದೀನಿ, ನೋಡ್ಕೋಬೇಕು ನೀವು. ಸೊ ಅಕಾರ್ಡಿಂಗ್ ಟು ದ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್, ದ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಮೇಡ್ ಅಪ್ ಆಫ್ 3 ಕಾಂಪೋನೆಂಟ್ಸ್. ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ನ ಪ್ರಕಾರ ಹೇಳುವುದಾದರೆ, ದ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಮೇಡ್ ಅಪ್ ಆಫ್ PM ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಮೇಡ್ ಅಪ್ ಆಫ್
3 chemicals. ಯಾವ್ದು ಅಂದ್ರೆ first one lipids, second one protein, third one ಕಾರ್ಬೋಹೈಡ್ರೇಟ್ಸ್. ಸೊ ಅವರ ಪ್ರಕಾರ ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ 3 ಕೆಮಿಕಲ್ಸ್ ಗಳಿವೆ. ಯಾವ್ದು ಅಂದ್ರೆ ಲಿಪಿಡ್ಸ್, ಪ್ರೋಟೀನ್ಸ್ ಅಂಡ್ ಕಾರ್ಬೋಹೈಡ್ರೇಟ್ಸ್. ಸೊ ಲೆಟ್ಸ್ ಡಿಸ್ಕಸ್ ದ ಸ್ಟ್ರಕ್ಚರ್. ಮೊದಲಿಗೆ ನಾನು ಸ್ಟ್ರಕ್ಚರ್ ನ ಬರೀತಾ ಹೋಗ್ತೀನಿ, ನಂತರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸ್ಟ್ರಕ್ಚರ್ ನ ಬರ್ಕೋಬೇಕು ನೀವು. ಸೊ ಈ ರೀತಿ ಬರೆದ್ರೆ this is the structure of plasma membrane. So label ಯಾವ ರೀತಿ ಮಾಡ್ತಾ ಹೋಗೋದು, ಪಾರ್ಟ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಲೇಬಲ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಪಾರ್ಟ್ ಯಾವುದು ಅಂದ್ರೆ ಲಿಪಿಡ್ಸ್. ಸೊ ಇನ್ ಪ್ಲಾಸ್ಮಾ membrane the lipids are present and these lipids are of two types. ಎರಡು ರೀತಿ ಇರುತ್ತೆ. The lipids are of two types. Lipids having head part as well as the tail part. ನೋಡಿ ನಾವೇನು ಬರ್ದಿದೀವಲ್ಲ, ಯೆಲ್ಲೋ ಕಲರ್ ಅಲ್ಲಿ ಬರ್ದಿದೀವಲ್ಲ, ಇದೇ ಲಿಪಿಡ್ಸ್. ಇದು ರೌಂಡ್ ಏನಿದೆಯಲ್ಲ ದಟ್ ಈಸ್ ದ ಹೆಡ್, ಅಂಡ್ ಈ ಕೆಳಗಡೆ ಏನು ಇದೆಯಲ್ಲ ಲೈನ್ಸ್ ದಟ್ ಈಸ್ ರೆಫರ್ಸ್ ಟು ದ ಟೇಲ್. ಗೊತ್ತಾಗ್ತಿದೆಯಾ? ಸೊ ನೋಡಿ ಲಿಪಿಡ್ಸ್ ಜಾಸ್ತಿ ಇದೆ, ಗೊತ್ತಾಗ್ತಿದೆಯಾ? ಅಂಡ್ ಹಿಯರ್ ದ ಹೆಡ್ ಪಾರ್ಟ್ ಆಫ್ ದ ಲಿಪಿಡ್, ಈಸ್ ಪೋಲಾರ್. The head part of lipid is polar and tail part which is non-polar. Head part ಏನಾಗಿರುತ್ತೆ? polar. Polar means the head part having charged phosphate group. ಯಾಕೆ ಪೋಲಾರ್ ಅಂತ ಕರಿತೀವಿ ಅಂದ್ರೆ ಹೆಡ್ ಪಾರ್ಟ್ ಅಲ್ಲಿ ಏನಾಗಿರುತ್ತೆ? ಚಾರ್ಜ್ಡ್ ಫಾಸ್ಫೇಟ್ ಗ್ರೂಪ್ ಪ್ರೆಸೆಂಟ್ ಇದೆ. whereas the tail part which is known as non-polar. ಯಾಕೆ ನಾನ್ ಪೋಲಾರ್ ಅಂತ ಕರಿತೀವಿ ಅಂದ್ರೆ ಇನ್ ಟೈಲ್ ಪಾರ್ಟ್ ದ ಚಾರ್ಜ್ಡ್ ಫಾಸ್ಫೇಟ್ ಗ್ರೂಪ್ ಈಸ್ ಆಬ್ಸೆಂಟ್. ನೀವು ಬರ್ಕೊಂತಾ ಹೋಗ್ತಾ ಹೋಗ್ಬೇಕು, ಪಾಸ್ ಮಾಡಿ. ದ ಹೆಡ್ ಪಾರ್ಟ್ ಈಸ್ ಪೋಲಾರ್ ಬಿಕಾಸ್ ದೇ ಹ್ಯಾವ್ ಚಾರ್ಜ್ಡ್ ಫಾಸ್ಫೇಟ್. ಏನಾಗುತ್ತೆ? ಚಾರ್ಜ್ಡ್ ಫಾಸ್ಫೇಟ್ ಗ್ರೂಪ್ ಏನಾಗಿದೆ? ಹೆಡ್ ಪಾರ್ಟ್ ಅಲ್ಲಿ ಪ್ರೆಸೆಂಟ್ ಇದೆ. ಬಟ್ ನಾನ್ ಪೋಲಾರ್ ಟೈಲ್ ಬಿಕಾಸ್ ದ ಚಾರ್ಜ್ಡ್ ಫಾಸ್ಫೇಟ್ ಗ್ರೂಪ್ಸ್ ಆರ್ ಆಬ್ಸೆಂಟ್. ಇಫ್ ಯು ಸಿ ದ ಹೆಡ್ ಈಸ್ ಮೇಡ್ ಅಪ್ ಆಫ್, ದ ಹೆಡ್ ಕನ್ಸಿಸ್ಟ್ ಆಫ್ ಗ್ಲಿಸರಾಲ್. I will rub this. The head portion consists of glycerol, whereas the tail portion consists of fatty acids. Tail portion ಅಲ್ಲಿ ಏನಿರುತ್ತೆ? Fatty acids present ಇದೆ. Next, the head portion is made up of glycerol, which is hydrophilic in nature. ಹೈಡ್ರೋ ಅಂದ್ರೆ ವಾಟರ್,
ಫಿಲಿ ಅಂದ್ರೆ ಅಟ್ರಾಕ್ಷನ್ ಅಂತ ಅರ್ಥ ಬರುತ್ತೆ. ಹೈಡ್ರೋಫಿಲಿಕ್ ಅಂದ್ರೆ ಇಟ್ ಲವ್ಸ್ ಆರ್ ಇಟ್ ಅಟ್ರಾಕ್ಟ್ಸ್ ದ ವಾಟರ್. ಏನಾಗುತ್ತೆ ಅಂದ್ರೆ ಹೆಡ್ ಪೋರ್ಷನ್ ಏನು ಮಾಡುತ್ತೆ, ವಾಟರ್ನ ಅಟ್ರಾಕ್ಟ್ ಆಗುತ್ತೆ, ವಾಟರ್ನ ಅಲೋ ಮಾಡುತ್ತೆ. ಗೊತ್ತಾಗ್ತಿದ್ಯಾ? ಅದನ್ನ ಹೈಡ್ರೋಫಿಲಿಕ್ ಅಂತ ಕರಿತೀವಿ. ವೆರಾಸ್ ದ ಟೈಲ್ ಪೋರ್ಷನ್ ವಿಚ್ ಈಸ್ ಹೈಡ್ರೋಫೋಬಿಕ್. ಫೋಬಿಕ್ ಅಂದ್ರೆ ಅವಾಯ್ಡ್ ಮಾಡುವುದು, ದೂರ ಮಾಡುವುದು ಅಂತ ಅರ್ಥ. ಸೊ ಟೈಲ್ ಪೋರ್ಷನ್ ಹೈಡ್ರೋಫೋಬಿಕ್ ಅಂದ್ರೆ ನೀರನ್ನ ಅವಾಯ್ಡ್ ಮಾಡುತ್ತೆ. ಗೊತ್ತಾಗ್ತಿದ್ಯಾ? ದಟ್ ಈಸ್ ನೌನ್ ಆಸ್ ಹೈಡ್ರೋಫೋಬಿಕ್. ಸೊ ಲೇಬಲ್ ಮಾಡ್ತಾ ಹೋಗೋದಾದ್ರೆ ನೋಡಿ, ದಿಸ್ ಈಸ್ the polar head and this is the non-polar tail. Consider the labelings. This is non-polar tail and this is polar head. And very important thing here is the lipid arranged in by layers. ನೋಡಿ, ಮೇಲ್ಗಡೆ ಒಂದು ಲೇಯರ್, ಕೆಳಗಡೆ ಒಂದು ಲೇಯರ್. ಹೌದಾ? So in plasma membrane the lipids are arranged in ಬೈ ಲೇಯರ್. ಏನಾಗಿದೆ, ಎರಡು ಲೇಯರ್ಸ್ ಅಲ್ಲಿ ಏನಾಗುತ್ತೆ, ಲಿಪಿಡ್ಸ್ ಏನಾಗುತ್ತೆ, ಅರೇಂಜ್ ಆಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಇನ್ ಪ್ಲಾಸ್ಮಾ ಮೆಂಬ್ರೇನ್ ದ ಲಿಪಿಡ್ ಎಕ್ಸಿಬಿಟ್ ಸೆಮಿ ಫ್ಲೂಯಿಡ್ ಪ್ರಾಪರ್ಟಿ. ಗೊತ್ತಾಗ್ತಿದೆಯಾ? ಇನ್ ಪ್ಲಾಸ್ಮಾ ಮೆಂಬ್ರೇನ್ ದ ಲಿಪಿಡ್ಸ್ ಎಕ್ಸಿಬಿಟ್ ಸೆಮಿ ಫ್ಲೂಯಿಡ್ ಪ್ರಾಪರ್ಟಿ ಅಂದ್ರೆ ದ್ರವಣ ಅಂಶ. ಗೊತ್ತಾಗ್ತಿದೆಯಾ? ದ್ರವಣ ಅಂಶಗಳನ್ನ ಸೆಮಿ ಅಂದ್ರೆ ನಾಟ್ ಕಂಪ್ಲೀಟ್ಲಿ ಬಟ್ ಇಟ್ ಪಾರ್ಷಿಯಲಿ ಇಟ್ ಆಕ್ಟ್ಸ್ ಆಸ್ ಲಿಕ್ವಿಡ್. ಹಾಗಾಗಿ ಇದನ್ನ ಸೆಮಿ ಲಿಕ್ವಿಡ್ ಪ್ರಾಪರ್ಟೀಸ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಎಕ್ಸಿಬಿಟೆಡ್ ಬೈ ಲಿಪಿಡ್ಸ್. ಗೊತ್ತಾಗ್ತಿದೆಯಾ? ನಂತರ ಲಿಪಿಡ್ಸ್ ಆದ್ಮೇಲೆ ಎರಡನೇ ಕೆಮಿಕಲ್ ಯಾವುದು ಪ್ರೆಸೆಂಟ್ ಇರುತ್ತೆ ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ? ಪ್ರೋಟೀನ್ಸ್. ಲೆಟ್ಸ್ ಡಿಸ್ಕಸ್ ದ ಪ್ರೋಟೀನ್ಸ್. ನೋಡಿ, ಅದು ಬರ್ಕೋಬೇಕಾದ್ರೆ ಎಕ್ಸ್ಪ್ಲನೇಷನ್ ಅನ್ನು ಹೇಳಿದ್ದೀನಿ, ಅದನ್ನ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಾ? ನಂತರ ಪ್ರೋಟೀನ್ಸ್ ನ ಬಗ್ಗೆ ಡಿಸ್ಕಸ್ ಮಾಡುವ. In plasma membrane, the proteins are present and there are of two types. ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ಪ್ರೋಟೀನ್ಸ್ ಇರುತ್ತೆ. ಆ ಪ್ರೋಟೀನ್ಸ್ ನ ಎರಡು ಟೈಪ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಪ್ರೋಟೀನ್ಸ್ ಆರ್ ಆಫ್ ಟೂ ಟೈಪ್ಸ್. ಮೊದಲನೆಯ ಪ್ರೋಟೀನ್ ನಾವು ಇಂಟ್ರಿನ್ಸಿಕ್ ಪ್ರೋಟೀನ್ ಅಥವಾ ಇಂಟಿಗ್ರಲ್ ಪ್ರೋಟೀನ್ ಅಂತ ಕರಿತೀವಿ. ಇಂಟ್ರಿನ್ಸಿಕ್ ಪ್ರೋಟೀನ್ ಆರ್ ಇಂಟಿಗ್ರಲ್ ಪ್ರೋಟೀನ್. ಏನು ಇಂಟ್ರಿನ್ಸಿಕ್? ಇನ್ ಅಂದ್ರೆ ವಿತ್ ಇನ್ ಅಂತ ಅರ್ಥ, ಅಂದ್ರೆ ಒಳಗಡೆ ಇರುವ ಪ್ರೋಟೀನ್ಸ್ ಅಂತ ಅರ್ಥ. ಇಂಟ್ರಿನ್ಸಿಕ್ ಪ್ರೋಟೀನ್ಸ್ ಆರ್ ಇಂಟಿಗ್ರಲ್ ಪ್ರೋಟೀನ್ಸ್ ಮೀನ್ಸ್ ದ ಪ್ರೋಟೀನ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಪ್ಲಾಸ್ಮಾ ಮೆಂಬ್ರೇನ್. ಯಾವ ಪ್ರೋಟೀನ್ಗಳು ಪ್ಲಾಸ್ಮಾ ಮೆಂಬ್ರೇನ್ ನ ಒಳಗಡೆ ಇದೆಯೋ ಅಂತಹ ಪ್ರೋಟೀನ್ಸ್ ನ ನಾವು ಇಂಟಿಗ್ರಲ್ ಆರ್ ಇಂಟ್ರಿನ್ಸಿಕ್ ಪ್ರೋಟೀನ್ ಅಂತ ಕರಿತೀವಿ. ನೋಡಿ, ಇದು ಒಂದು ಪ್ರೋಟೀನ್, ಇದು ಒಂದು ಪ್ರೋಟೀನ್. ಹೌದಾ? ಇವೆರಡು ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆ ಇದೆ ಅಲ್ವಾ? ಸೊ ದಿಸ್ ಈಸ್ ರೆಫರ್ಡ್ ಆಸ್ ಇಂಟ್ರಿನ್ಸಿಕ್ ಪ್ರೋಟೀನ್. ಇಂಟ್ರಿನ್ಸಿಕ್ ಪ್ರೋಟೀನ್. ಸೊ ಕೆಲವೊಂದು ಪ್ರೋಟೀನ್ಗಳು ಹೊರಗಡೆ ಇದೆ. 1, 2 is like outside the plasma membrane. ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್ ಮೇಲ್ಗಡೆ ಇದೆ. They are known as extrinsic or peripheral proteins. ನೋಡಿ, ಎರಡನೇ ಟೈಪ್ ನೋಡಿ. ಫಸ್ಟ್ ಒನ್ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಇಂಟ್ರಿನ್ಸಿಕ್ or integral protein means protein present within plasma membrane. PM ಅಂತ ಶಾರ್ಟ್ ಕಟ್ ಅಲ್ಲಿ ಬರೆದಿದ್ದೀನಿ, ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ. Proteins present within the plasma membrane. This is intrinsic protein and this is also intrinsic protein. Next, second type of protein present in plasma membrane, that is extrinsic protein. Extrinsic protein, they are also known as peripheral protein. ಎಕ್ಸ್ಟ್ರಿನ್ಸಿಕ್ ಪ್ರೋಟೀನ್ ಗೆ ಇನ್ನೊಂದು ಹೆಸರಿದೆ, ಏನು ಅಂದ್ರೆ ಪೆರಿಫೆರಲ್ ಪ್ರೋಟೀನ್ ಅಂತ. ಪೆರಿಫೆರಲ್ ಅಂದ್ರೆ ಅವೇ ಫ್ರಮ್ ದಿ ಸೆಂಟರ್.
ಅಂತ ಅರ್ಥ ಬರುತ್ತೆ. ಎಕ್ಸ್ಟ್ರೆನ್ಸಿಕ್ ಅಂದ್ರೆ ಹೊರಗಡೆ ಇರುವಂತ ಅರ್ಥ. ಅಂದ್ರೆ ಇಲ್ಲೇನಾಗಿರುತ್ತೆ ಅಂದ್ರೆ there are some plasma membrane that is present that are not present inside the cell and they are present in the surface of the plasma membrane. ಪ್ಲಾಸ್ಮಾ ಮೆಂಬ್ರೇನ್ ಮೇಲ್ಗಡೆ ಇದೆ ನೋಡಿ, ಇದೇ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಅನ್ಕೊಂಡ್ರೆ ಇದ್ರ ಮೇಲೆ ಕಾಣ್ತಿದೆಯಲ್ಲ ಚಾಕ್ ಪೀಸ್ ಕಾಣ್ತಿದೆಯಲ್ವಾ, ದಿಸ್ ಈಸ್ ದ ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್. ಗೊತ್ತಾಗ್ತಿದೆಯಾ? ದ ಪ್ರೋಟೀನ್ ದಟ್ ಲೈಸ್ ಸರ್ಫೇಸ್ ಆಫ್ ದಿ ಪ್ಲಾಸ್ಮಾ ಮೆಂಬ್ರೇನ್. ಪ್ರೋಟೀನ್ ಪ್ರೆಸೆಂಟ್ ಆನ್ ಸರ್ಫೇಸ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ ಸರ್ಫೇಸ್ ಅಲ್ಲಿ ಯಾವ ಪ್ರೋಟೀನ್ ಇರುತ್ತೋ ಅಂತಹ ಪ್ರೋಟೀನ್ ನ ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಈಗ ಇಂಟ್ರೆನ್ಸಿಕ್ ಪ್ರೋಟೀನ್ ಲೇಬಲಿಂಗ್ ಮಾಡಿದೆ. ನೆಕ್ಸ್ಟ್ ವಿ ಹ್ಯಾವ್ ಟು ಲೇಬಲ್ ದ ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್. ನೋಡಿ, ಈ ಪ್ರೋಟೀನ್ ನಾನು ಲೇಬಲ್ ಮಾಡ್ತೀನಿ. This is extrinsic proteins. So proteins ಆಯ್ತು, lipids ಆಯ್ತು. Next third chemical is the carbohydrates. Carbohydrates. Let's discuss the carbohydrates. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್ ನ ಬಗ್ಗೆ ಹೇಳುವುದಾದರೆ, ಇನ್ ಪ್ಲಾಸ್ಮಾ ಮೆಂಬ್ರೇನ್ ದ ಕಾರ್ಬೋಹೈಡ್ರೇಟ್ಸ್ ಆರ್ ಪ್ರೆಸೆಂಟ್ ಅಂಡ್ ದೇರ್ ಆರ್ ಇನ್ ಟೂ ಫಾರ್ಮ್ಸ್. ಈ ಕಾರ್ಬೋಹೈಡ್ರೇಟ್ಸ್ ಪ್ರೆಸೆಂಟ್ ಇರುತ್ತಲ್ಲ, ದೇ ಆರ್ ಪ್ರೆಸೆಂಟ್ ಇನ್ ಟೂ ಟೈಪ್ಸ್. ಎರಡು ರೀತಿಯ ಕಾರ್ಬೋಹೈಡ್ರೇಟ್ಸ್ ನ ನಾವು ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ನೋಡ್ತೀವಿ. ಫಸ್ಟ್ ಒನ್ ಈಸ್ ರೈಟ್ ಹಿಯರ್, ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಫಸ್ಟ್ ಒನ್ ಯಾವುದು ಅಂದ್ರೆ glycolipids. Glycolipids means the carbohydrate, glyco ಅಂದ್ರೆ ಕಾರ್ಬೋಹೈಡ್ರೇಟ್ ಪಾರ್ಟ್ ಅಂತ ಅನ್ಕೊಳ್ಳಿ. ಗ್ಲೈಕೋಲಿಪಿಡ್, ಕಾರ್ಬೋಹೈಡ್ರೇಟ್ ಅಟ್ಯಾಚಸ್ ಟು ಲಿಪಿಡ್ಸ್. ಗೊತ್ತಾಗ್ತಿದೆಯಾ? ಗ್ಲೈಕೋಲಿಪಿಡ್ ಮೀನ್ಸ್ ದ ಕಾರ್ಬೋಹೈಡ್ರೇಟ್ ಪ್ರೆಸೆಂಟ್ ಇನ್ ದ ಹೆಡ್ ಪೋರ್ಷನ್ ಆಫ್ ದ ಲಿಪಿಡ್. ಇನ್ ಗ್ಲೈಕೋಲಿಪಿಡ್ಸ್, ಕಾರ್ಬೋಹೈಡ್ರೇಟ್ attaches to head of lipid. ಲಿಪಿಡ್ ನ ಹೆಡ್ ಗೆ ಏನಾಗಿರುತ್ತೆ? ಅಟ್ಯಾಚ್ ಆಗಿರುತ್ತೆ. ಹೌದಾ? ಇವೆಲ್ಲ ರೌಂಡ್ ಇರೋದೆಲ್ಲ ಹೆಡ್ ಅಲ್ವಾ? ದಿಸ್ ಈಸ್ ದ ಗ್ಲೈಕೋಲಿಪಿಡ್ಸ್. ನೋಡಿ, ಈ ರೀತಿ ಸ್ಟ್ರಕ್ಚರ್ ಬರಿತಾ ಇದೀನಲ್ಲ, ಮೇಲ್ಗಡೆ ಸ್ಪೈರಲ್ ಮಾಡ್ತಿದ್ದೀನಲ್ಲ, ಅದೆಲ್ಲ ಗ್ಲೈಕೋಲಿಪಿಡ್ಸ್. ಸೊ ಇಫ್ ಐ ರೈಟ್ ಹಿಯರ್, ಎಲ್ಲಾದ್ರೂ ಲೇಬಲ್ ಮಾಡಬಹುದು ನೀವು. ಸೊ ಐ ವಿಲ್ ಲೇಬಲ್ ಹಿಯರ್. This is the glycolipids. Okay. Next, glycolipids ಆದ್ಮೇಲೆ ಇನ್ನೊಂದು ಟೈಪ್ ಕಾರ್ಬೋಹೈಡ್ರೇಟ್ ಯಾವುದು ಅಂದ್ರೆ ಗ್ಲೈಕೋಪ್ರೋಟೀನ್ಸ್. ಗ್ಲೈಕೋಪ್ರೋಟೀನ್ ಅಂದ್ರೆ ಏನಾಗುತ್ತೆ? ಗ್ಲೈಕೋ ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಸ್ಟ್ರಕ್ಚರ್ ಇದೆ. ಸೊ ಏನ್ ಹೇಳ್ಬೋದು ನಾವು? ಗ್ಲೈಕೋಪ್ರೋಟೀನ್ ಮೀನ್ಸ್ ಕಾರ್ಬೋಹೈಡ್ರೇಟ್ ಅಟ್ಯಾಚಸ್ ಟು ದ ಪ್ರೋಟೀನ್ ಪಾರ್ಟ್. ಯಾವ ಪ್ರೋಟೀನ್ ಅಂದ್ರೆ ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್. ಸೊ ಇನ್ ಗ್ಲೈಕೋಪ್ರೋಟೀನ್, ಕಾರ್ಬೋಹೈಡ್ರೇಟ್ attaches to ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್. ಇದು ಕಾಣೋದಿಲ್ಲ, ಬರ್ತೀನಿ. ಕಾರ್ಬೋಹೈಡ್ರೇಟ್ ಅಟ್ಯಾಚಸ್ ಟು ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್ಸ್. ಹೌದಾ? ನೋಡಿ, ಇಲ್ಲಿ ಒಂದು ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್ ಇದೆ, ಇಲ್ಲೊಂದು ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್ ಇದೆ. ಹೌದಾ? ನೋಡಿ, ನಾನು ಇಲ್ಲಿ ಒಂದು ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್ ಬರೀತೀನಿ, ಇದಕ್ಕೆ ಇಲ್ಲಿ ಕಾರ್ಬೋಹೈಡ್ರೇಟ್ ಅಟ್ಯಾಚ್ ಆಗಿದೆ. ಸೊ ದಿಸ್ ಈಸ್ ನೋನ್ ಆಸ್ ಗ್ಲೈಕೋಪ್ರೋಟೀನ್. ಇದನ್ನೇನಂತ ಕರಿತೀವಿ ನಾವು? ಗ್ಲೈಕೋಪ್ರೋಟೀನ್ ಅಂತ ಕರಿತೀವಿ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್.
ಗೊತ್ತಾಗ್ತಿದೆಯಾ? ನಂತರ ಹೇಳುವುದಾದರೆ, ಸೊ in plasma membrane we discuss lipids, proteins and carbohydrates are present. In that, lipids exhibit semi fluid property, whereas proteins exhibit semi solid property. ಲಿಪಿಡ್ಸ್ ಏನಾಗಿರುತ್ತೆ, ಯಾವ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡುತ್ತೆ ಅಂದ್ರೆ ಸೆಮಿ ಫ್ಲೂಯಿಡ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡುತ್ತೆ. ಪ್ರೋಟೀನ್ಸ್ ಏನಾಗುತ್ತೆ, ಸೆಮಿ ಸಾಲಿಡ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡುತ್ತೆ. ಸೊ ವೆನ್ ವಿ ಸಿ ದ ಅಲ್ಟ್ರಾ ಸ್ಟ್ರಕ್ಚರ್, ಅಲ್ಟ್ರಾ ಸ್ಟ್ರಕ್ಚರ್ ನೋಡಿದ್ರೆ ಏನಾಗಿರುತ್ತೆ ಅಂದ್ರೆ ಲಿಪಿಡ್ಸ್ ಆರ್ ದಿ ಲಿಕ್ವಿಡ್, ಸೆಮಿ ಲಿಕ್ವಿಡ್, ಹೌದಾ? ಪ್ರೋಟೀನ್ಸ್ ಆರ್ ದಿ ಸೆಮಿ ಸಾಲಿಡ್. ಈ ಯಾವ ರೀತಿ ನಮಗೆ ಕಾಣುತ್ತೆ ಅಲ್ಟ್ರಾ ಸ್ಟ್ರಕ್ಚರ್ ಅಂತ ಅಂದ್ರೆ, ಇದು ನೀರು ಅಂತ ಅನ್ಕೊಂಡ್ರೆ, ಲಿಕ್ವಿಡ್ ಅಂತ ಅನ್ಕೊಂಡ್ರೆ, ಈ ಲಿಕ್ವಿಡ್ ಎಲ್ಲ ಲಿಪಿಡ್ಸ್ಗಳು. ಈ ಲಿಕ್ವಿಡ್ ಒಳಗಡೆ ಏನಾಗಿರುತ್ತೆ, ದ ಸೆಮಿ ಸಾಲಿಡ್ ಸ್ಟ್ರಕ್ಚರ್, ದಟ್ ಈಸ್ ಪ್ರೋಟೀನ್ಸ್ ಆರ್ ಪ್ರೆಸೆಂಟ್. ಗೊತ್ತಾಗ್ತಿದೆಯಾ? ಹಾಗಾಗಿ ಇಫ್ ವಿ ಸಿ ದ ಸ್ಟ್ರಕ್ಚರ್, ನಾವು ಸ್ಟ್ರಕ್ಚರ್ನ ಅಲ್ಟ್ರಾ ಸ್ಟ್ರಕ್ಚರ್ನ ನೋಡಿದ್ರೆ ದಟ್ ವಿಲ್ ಲುಕ್ ಲೈಕ್ ಟೇಲ್ಸ್, ಮೊಸಾಯಿಕ್ ಟೇಲ್ಸ್ ಅಂತ ಕರಿತೀವಲ್ಲ, ನಾವು ಮನೆಗೆ ಟೇಲ್ಸ್ ಹಾಕ್ಬೇಕಾದ್ರೆ ಗೊತ್ತಾಗಿರುತ್ತೆ, ಮೊಸಾಯಿಕ್ ಟೇಲ್ಸ್ ಅಂತ ಕರಿತೀವಿ. ಸೊ ಮೊಸಾಯಿಕ್ ಟೇಲ್ಸ್ ನ ರೀತಿ ಕಾಣ್ತಾ ಇತ್ತು. ಹಾಗಾಗಿ ಇದಕ್ಕೆ ನಾವು ಯಾವ ಹೆಸರಿಟ್ಟಿದೀವಿ ಅಂದ್ರೆ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಅಂತ ಇಟ್ಟಿದೀವಿ. ಗೊತ್ತಾಗ್ತೀಯಾ? ಸೊ ಇದನ್ನ ನಾವು ಸಮುದ್ರಕ್ಕೆ ಕಂಪೇರ್ ಮಾಡಿದ್ರೆ, ಐಸ್ ಬರ್ಗ್ಸ್ ಕಂಪೇರ್ ಮಾಡಿದ್ರೆ, ಸಮುದ್ರದಲ್ಲಿ ಐಸ್ ಬರ್ಗ್ಸ್ ಇದ್ದೇ ಇರುತ್ತೆ, ಹೌದಾ? ಐಸ್ ಬರ್ಗ್ಸ್ ಅಂದ್ರೆ ಹಿಮ. ಸೊ ಸಮುದ್ರನ ನೀರು ಅಂತ ಅನ್ಕೊಂಡ್ರೆ, ಸೆಮಿ ಲಿಕ್ವಿಡ್ ಅಂತ ಅನ್ಕೊಂಡ್ರೆ ದಟ್ ಈಸ್ ಲಿಪಿಡ್ಸ್. ಐಸ್ಬರ್ಗ್ಸ್ ಏನಾಗುತ್ತೆ, ದೇ ಆರ್ ಸೆಮಿ ಸಾಲಿಡ್. ಎಕ್ಸಾಂಪಲ್ ಪ್ರೋಟೀನ್ಸ್. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಲಿಪಿಡ್ಸ್. ಸೊ ಲಿಪಿಡ್ ಸ್ಟ್ರಕ್ಚರ್ನ ಕೇಳಿದ್ರೆ ಇಲ್ಲಿವರೆಗೂ ಬರಿಬೇಕು. ಸೊ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್, ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಸೊ ಇದಾದ ನಂತರ ಲೆಟ್ಸ್ ಡಿಸ್ಕಸ್ ದ ಫಂಕ್ಷನ್ಸ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ ನ ಫಂಕ್ಷನ್ಸ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. Next, if we see the functions of plasma membrane the functions ಹೇಳುವುದಾದರೆ, the first function is plasma membrane holds semi-fluid protoplasmic contents. ಹೌದಾ? ನೋಡಿ, ಸೆಲ್ ಅಂತ ತಿಳ್ಕೊಂಡ್ರೆ ಸೆಲ್ ನ ಔಟರ್ ಮೋಸ್ಟ್ ಲೇಯರ್ ಯಾವ್ದಾಗುತ್ತೆ, ಆನಿಮಲ್ ಸೆಲ್ ಅಲ್ಲಿ ಪ್ಲಾಸ್ಮಾ ಮೆಂಬ್ರೇನ್, ಹೌದಾ? ಆನಿಮಲ್ ಸೆಲ್ ಅಲ್ಲಿ ಔಟರ್ ಮೋಸ್ಟ್ ಮೆಂಬ್ರೇನ್ ಯಾವುದು, ಪ್ಲಾಂಟ್ ಸೆಲ್, ಪ್ಲಾಸ್ಮಾ ಮೆಂಬ್ರೇನ್. ಅದೇ ಪ್ಲಾಂಟ್ ಸೆಲ್ ಅಲ್ಲಿ ಏನಾಗಿರುತ್ತೆ, ಫಸ್ಟ್ ಸೆಲ್ ವಾಲ್ ಇರುತ್ತೆ, ಸೆಲ್ ವಾಲ್ ನ ಒಳಗಡೆ ಏನಾಗಿರುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ, ಹೌದಾ? ಕಾಣ್ತಿದೆ ಅಲ್ವಾ ಸ್ಟ್ರಕ್ಚರು? ದಿಸ್ ಈಸ್ ಆನಿಮಲ್ ಸೆಲ್ ಅಂಡ್ ದಿಸ್ ಈಸ್ ಪ್ಲಾಂಟ್ ಸೆಲ್. ಸೊ ಆನಿಮಲ್ ಸೆಲ್ ಅಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಆದ ಕೂಡ ಏನ್ ಬರುತ್ತೆ, ಸೈಟೋಪ್ಲಾಸಮ್ ಬರುತ್ತೆ. ದ ಸೈಟೋಪ್ಲಾಸಮ್ ಕನ್ಸಿಸ್ಟ್ ಆಫ್ ಸೆಲ್ ಆರ್ಗನಲ್ಸ್, ಹೌದಾ? ಆ ಸೆಲ್ ಆರ್ಗನಲ್ಸ್ ನೆಲ್ಲ ಹೋಲ್ಡ್ ಮಾಡಿರೋದು ಯಾರು ಅಂದ್ರೆ ದ ಪ್ಲಾಸ್ಮಾ ಮೆಂಬ್ರೇನ್. ಸೊ ಪ್ಲಾಸ್ಮಾ ಮೆಂಬ್ರೇನ್ ಹೋಲ್ಡ್ಸ್ ಸೆಮಿ ಫ್ಲೂಯಿಡ್ protoplasmic contents. Second function is in animal cell, the plasma membrane protects the animal cell from injury. Animal cell ಗೆ ಏನಾದರೂ ಗಾಯ ಆದ್ರೆ, ಇಂಜುರಿ ಆದ್ರೆ ಅದನ್ನ ಪ್ರೊಟೆಕ್ಷನ್ ಮಾಡೋದು ಯಾರು ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್. ನೆಕ್ಸ್ಟ್, ಪ್ಲಾಸ್ಮಾ ಮೆಂಬ್ರೇನ್ allows entry of only the selected substances. ಸೆಲ್ಲಿಗೆ ಯಾವ ಸಬ್ಸ್ಟೆನ್ಸ್ ಅವಶ್ಯಕತೆ ಇದೆಯೋ ಅಂತಹ ಸಬ್ಸ್ಟೆನ್ಸ್ ನ ಮಾತ್ರ ಏನಾಗುತ್ತೆ, ಪಾಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಪ್ಲಾಸ್ಮಾ ಮೆಂಬ್ರೇನ್ ಕಂಟ್ರೋಲ್ಸ್ ಮೆಟಬಾಲಿಸಮ್ ಥ್ರೂ ಸೆಲೆಕ್ಟಿವ್ ಪರ್ಮಿಯಬಿಲಿಟಿ. ಮೆಟಬಾಲಿಸಮ್ ಅಂದ್ರೆ ಗೊತ್ತಾಗಿದೆ, ದ ಸಮ್ ಟೋಟಲ್ ಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಬಾಡಿ ಆಫ್ ಎನ್ ಆರ್ಗ್ಯಾನಿಸಮ್. ಅದನ್ನ ಮೆಟಬಾಲಿಸಮ್ ಅಂತ ಕರಿತೀವಿ. ಆ ಸೆಲ್ ಅಲ್ಲಿ ಮೆಟಬಾಲಿಸಮ್ ನ ರೆಗ್ಯುಲೇಟ್ ಮಾಡೋದು ಯಾರು ಅಂತಂದ್ರೆ ಪ್ಲಾಸ್ಮಾ ಮೆಂಬ್ರೇನ್. Next, plasma membrane is also responsible for formation of lysosomes. Lysosomes are suicide bags ಅಂತ ಕರಿತೀವಿ. ಈ lysosomes ಫಾರ್ಮೇಷನ್ ಆಗೋದಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ಪ್ಲಾಸ್ಮಾ ಮೆಂಬ್ರೇನ್. ಇದಾದ ನಂತರ ಇನ್ನೂ 3 ಫಂಕ್ಷನ್ಸ್ ಇದೆ ಪ್ಲಾಸ್ಮಾ ಮೆಂಬ್ರೇನ್. ಲೆಟ್ಸ್ ಡಿಸ್ಕಸ್ ದ ರಿಮೈನಿಂಗ್ 3 ಫಂಕ್ಷನ್ಸ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಸೊ ನೆಕ್ಸ್ಟ್, ರಿಮೈನಿಂಗ್ ಫಂಕ್ಷನ್ಸ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಹೇಳುವುದಾದರೆ, sometimes plasma membrane exhibits endocytosis. Endocytosis ಅಂದ್ರೆ ಏನು ಅಂದ್ರೆ, the plasma membrane undergo foldings. ನಾವು ಆನಿಮಲ್ ಸೆಲ್ ಬರಿಬೇಕಾದ್ರೆ ಬರ್ದಿದ್ವಿ,
ದಿಸ್ ಈಸ್ ಪ್ಲಾಸ್ಮಾ ಮೆಂಬ್ರೇನ್. ಹೌದಾ? ಕೆಲವೊಂದು ಸಲ ಏನಾಗಿರುತ್ತೆ, ಈ ಪ್ಲಾಸ್ಮಾ ಮೆಂಬ್ರೇನ್ ದಟ್ ಅಂಡರ್ಗೋ ಫೋಲ್ಡಿಂಗ್ಸ್ ಟು ಎಂಗಲ್ ಆರ್ ಟು ಇಂಜೆಸ್ಟ್ ಮೆಟೀರಿಯಲ್ಸ್ನ ನುಂಗುವುದಕ್ಕೋಸ್ಕರ, ತೆಗೆದುಕೊಳ್ಳೋದಕ್ಕೋಸ್ಕರ ಪ್ಲಾಸ್ಮಾ ಮೆಂಬ್ರೇನ್ ಏನಾಗಿರುತ್ತೆ, ಎಂಡೋಸೈಟೋಸಿಸ್ ಪ್ರೋಸೆಸ್ನ ಹೊಂದಿಕೊಳ್ಳುತ್ತೆ. ಆ ಪ್ರೋಸೆಸ್ಸಲ್ಲಿ ಏನಾಗಿರುತ್ತೆ ಅಂದರೆ ಪ್ಲಾಸ್ಮಾ ಮೆಂಬ್ರೇನ್ ಹೀಗಿರುತ್ತಲ್ಲ, ದಟ್ ವಿಲ್ ಹ್ಯಾವ್ ಸಮ್ ಮೆಂಬ್ರೇನಸ್ ಸ್ಟ್ರಕ್ಚರ್ಸ್. ಈ ರೀತಿ ಮೆಂಬ್ರೇನಸ್ ಸ್ಟ್ರಕ್ಚರ್ಸ್ ಇರುತ್ತೆ. ಗೊತ್ತಾಗ್ತಿದೆಯಾ? ದ ಪ್ರೋಸೆಸ್ ಬೈ ವಿಚ್ ಸೆಲ್ ಮೆಂಬ್ರೇನ್ ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ಅ ಸೆಲ್ ಇನ್ ಫೋಲ್ಡ್ಸ್ ಸುತ್ತೋರ್ಕೊಳ್ಳುತ್ತೆ ಇನ್ವರ್ಡ್ಸ್ ಟು ಇಂಜೆಸ್ಟ್ ಮೆಟೀರಿಯಲ್ಸ್. ಇಂಜೆಸ್ಟ್ ಅಂದ್ರೆ ತೆಗೆದುಕೊಳ್ಳೋದಕ್ಕೆ, ಮೆಟೀರಿಯಲ್ಸ್ನ ತೆಗೆದುಕೊಳ್ಳೋದಕ್ಕೆ. ಪ್ಲಾಸ್ಮಾ ಮೆಂಬ್ರೇನ್ ಏನಾಗುತ್ತೆ, ಎಂಡೋಸೈಟೋಸಿಸ್ ಆಗುತ್ತೆ. ಆ ಎಂಡೋಸೈಟೋಸಿಸ್ ಎರಡು ತರ, ಒಂದು ಫ್ಯಾಗೋಸೈಟೋಸಿಸ್, ಇನ್ನೊಂದು ಪೈನೋಸೈಟೋಸಿಸ್. ಫ್ಯಾಗೋಸೈಟೋಸಿಸ್ ಮೀನ್ಸ್ the process of engulfing solid particles with the help of vesicles known as plasma phagocytic vesicles. ಅಂದ್ರೆ ಈ ಪ್ಲಾಸ್ಮಾ ಮೆಂಬ್ರೇನ್ ಫೋಲ್ಡ್ ಆಗಿರುತ್ತಲ್ಲ, ಫೋಲ್ಡ್ ಆಗಿ ಏನಾಗಿರುತ್ತೆ, ಘನವಸ್ತುಗಳನ್ನ ತೆಗೆದುಕೊಂಡರೆ, ಘನವಸ್ತುನ ನುಂಗಿದರೆ ಅಥವಾ ಇಂಜೆಸ್ಟ್ ಮಾಡಿಕೊಂಡ್ರೆ, ಎಂಗಲ್ಫ್ ಅಂದ್ರೆ ನುಂಗುವುದು ಅಂತ ಅರ್ಥ ಬರುತ್ತೆ. ಸೊ ದ ಪ್ರೋಸೆಸ್ ಆಫ್ ಎಂಗಲ್ಫಿಂಗ್ ಸಾಲಿಡ್ ಅಂದ್ರೆ ಘನವಸ್ತುಗಳು, engulfing solid particles by the formation of vesicles called phagocytic vesicles. ಈ ಪ್ಲಾಸ್ಮಾ ಮೆಂಬ್ರೇನ್ ಫೋಲ್ಡ್ ಆಗಿ ಘನವಸ್ತುಗಳನ್ನು ನುಂಗಿದರೆ ಅದನ್ನ ಫ್ಯಾಗೋಸೈಟೋಸಿಸ್ ಅಂತ ಕರಿತೀವಿ. ಅದೇ ಪ್ಲಾಸ್ಮಾ ಮೆಂಬ್ರೇನ್ ಫೋಲ್ಡ್ ಆಗಿ ಲಿಕ್ವಿಡ್ ವಸ್ತುಗಳನ್ನು ಇಂಟೇಕ್ ಮಾಡಿಕೊಂಡ್ರೆ ಅದನ್ನ ಪೈನೋಸೈಟೋಸಿಸ್ ಅಂತ ಕರಿತೀವಿ. Phagocytosis means engulfing of solid particles. Pinocytosis means intake of liquid substances. Pinocytosis means the process of intake of fluid particles by the formation of vesicles. ಈ vesicles ನ ಫಾರ್ಮೇಷನ್ ಮಾಡಿ ಲಿಕ್ವಿಡ್ ಪಾರ್ಟಿಕಲ್ಸ್ ನ ಏನಾದರೂ ಪ್ಲಾಸ್ಮಾ ಮೆಂಬ್ರೇನ್ ತೆಗೆದುಕೊಂಡರೆ ಅಂತಹ ಪ್ರೋಸೆಸ್ ನ ನಾವೇನಂತ ಕರಿತೀವಿ, ಪೈನೋಸೈಟೋಸಿಸ್ ಅಂತ ಕರಿತೀವಿ. This is about the plasma membrane. So plasma membrane ಆದ ನಂತರ next we are going to discuss about the cell wall. Cell wall, it is a outermost layer present in plant cell. It is a outer layer in plant cell and it is absent in animal cell. Animal cell ಅಲ್ಲಿ ಸೆಲ್ ವಾಲ್ ಇರುವುದಿಲ್ಲ, ಪ್ಲಾಂಟ್ ಸೆಲ್ ಅಲ್ಲಿ ಮಾತ್ರ ಸೆಲ್ ವಾಲ್ ಏನಾಗಿರುತ್ತೆ, ಪ್ರೆಸೆಂಟ್ ಇರುತ್ತೆ. And the cell wall, it is a dead membrane or it is non-living rigid membrane. It is a dead or non-living rigid membrane. Non-living rigid membrane. Rigid ಅಂದ್ರೆ ಸೊ ಯಾವ ರೀತಿನಾದ್ರೂ ಭಾಗಿಸಬಹುದು, ಯಾವ ರೀತಿನಾದ್ರೂ ಬೆಂಡ್ ಆಗುತ್ತೆ ಸೆಲ್ ವಾಲ್. ಅಂಡ್ ಇಟ್ ಈಸ್ ನಾನ್ ಲಿವಿಂಗ್ ಮೆಂಬ್ರೇನ್. ನಾನ್ ಲಿವಿಂಗ್ ಮೆಂಬ್ರೇನ್ ಅಂದ್ರೆ ಏನು, ಇಟ್ ಈಸ್ ಮೇಡ್ ಅಪ್ ಆಫ್, ಇಟ್ ಈಸ್ ಹ್ಯಾವಿಂಗ್ ಡೆಡ್ ಸೆಲ್ಸ್. ಇಲ್ಲಿ ಯಾವ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಡೆಡ್ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ. ಗೊತ್ತಾಗ್ತಿದೆಯಾ? ಅಂಡ್ ದ ಸೆಲ್ ವಾಲ್ ಥಿಕ್ನೆಸ್ ಎಷ್ಟಿರುತ್ತೆ ಅಂದ್ರೆ ಇಟ್ ಈಸ್ ಅಬೌಟ್ 0.1 millimeter to 10 millimeter. ಗೊತ್ತಾಗ್ತಿದೆಯಾ? 0.1 millimeter ಇಂದ 10 millimeter thickness ಇರುತ್ತೆ. And if we see the cell wall is made up of, the cell wall having chemical composition. ಸೆಲ್ ವಾಲ್ ಅಲ್ಲಿ ಏನಾಗಿರುತ್ತೆ, ಕೆಮಿಕಲ್ಸ್ ಇರುತ್ತೆ. ಸೊ ಯಾವ ಸೆಲ್ ಅಲ್ಲಿ ಯಾವ ರೀತಿ ಕೆಮಿಕಲ್ಸ್ ಇರುತ್ತೆ ಅಂತ ಹೇಳುವುದಾದರೆ, we discuss the chemical composition of cell wall. Chemicals
ಸೆಲ್ ವಾಲ್ ಅಲ್ಲಿ ಯಾವ್ಯಾವ ರೀತಿ ಕೆಮಿಕಲ್ಸ್ ಇರುತ್ತೆ, ಯಾವ್ಯಾವ ಸೆಲ್ ಅಲ್ಲಿ ಯಾವ್ಯಾವ ರೀತಿ ಸೆಲ್ ವಾಲ್ ಕೆಮಿಕಲ್ಸ್ ಇರುತ್ತೆ ಅಂತ ಹೇಳುವುದಾದ್ರೆ, ಇನ್ ಕೇಸ್ ಆಫ್ if we take the cell such as cell ಯಾವ್ಯಾವ ಸೆಲ್ ಅಲ್ಲಿ ಅಂತ ಹೇಳುವುದಾದರೆ such as the vessels, or we can take the cells such as sclerenchyma cells, sclerenchyma cell ಆಗಿರಬಹುದು. In sclerenchyma cells as well as with vessels and tracheids, vessels ಆಗಿರಬಹುದು ಅಥವಾ ಟ್ರೇಕಿಡ್ ಸೆಲ್ ಆಗಿರಬಹುದು. ಇವೆಲ್ಲ ಸೆಲ್ಸ್, ಈ ಎಲ್ಲ ಸೆಲ್ಸ್ ಅಲ್ಲೂ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಲಿಗ್ನಿನ್. ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ chemical called lignin. Lignin ಅನ್ನುವ ಕೆಮಿಕಲ್ ಇರುತ್ತೆ. that lignin provide mechanical support. ಈ lignin ಫಂಕ್ಷನ್ ಏನು ಅಂತಂದ್ರೆ, that lignin provides mechanical support to the cell. ನೆಕ್ಸ್ಟ್ ಎರಡನೆಯ ಸೆಲ್ಸ್ ನ ಬಗ್ಗೆ ಹೇಳುವುದಾದರೆ, if we see the cell wall of epidermis, if we see the second one, ನಾನು ಇಲ್ಲಿ ಹಳಿಸಿ ಬರಿತಾ ಇದ್ದೀನಿ, ನೀವು ಕೆಳಗಡೆ ಬರ್ಕೋಬೇಕು. if we see the epidermal cells, epidermal ಅಂದ್ರೆ they are present above outermost layer in case of plant cell. ಪ್ಲಾಂಟ್ ಸೆಲ್ ನ ಹೊರಗಡೆಯ ಭಾಗನ ಎಪಿಡರ್ಮಿಸ್ ಅಂತ ಕರಿತೀವಿ. ಅಂತ ಸೆಲ್ಸ್ ನ ಎಪಿಡರ್ಮಲ್ ಸೆಲ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಎಪಿಡರ್ಮಲ್ ಸೆಲ್, ದ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ದ ಕೆಮಿಕಲ್ ನೌನ್ ಆಸ್ ದ ಸೂಬರಿನ್. ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಕೆಮಿಕಲ್ ನೌನ್ ಆಸ್ the cell wall, which is made up of a chemical known as suberin. This suberin that prevents the water loss. Function ಏನು ಅಂದ್ರೆ suberin prevent water loss. ಗೊತ್ತಾಗ್ತಿದೆಯಾ? ಅದೇ ರೀತಿ ಇನ್ನು ಮೂರನೇ ಬಗ್ಗೆ ಹೇಳಬೇಕಂದ್ರೆ, ಇನ್ ಕೇಸ್ ಆಫ್ ದ ಆಲ್ಗೆಲಿ ಸೆಲ್ ವಾಲ್ ಏನಾಗಿರುತ್ತೆ, ಕೈಟಿನ್ ಇರುತ್ತೆ. ಗೊತ್ತಾಗ್ತಿದೆಯಾ? ಆಲ್ಗೆಲಿ ಕೈಟಿನ್ ಸೆಲ್ ವಾಲ್ ಇರುತ್ತೆ. ಅದೇ ರೀತಿ ಕ್ಯೂಟಿನ್, ದಿಸ್ Cutin, it is a chemical present in cell wall. Cell wall ಯಾವಲ್ಲಿ ಎಲ್ಲಿರುತ್ತೆ ಅಂದ್ರೆ, it is present above the epidermis. This cutin material is present above the ಎಪಿಡರ್ಮಿಸ್. ಎಪಿಡರ್ಮಿಸ್ ನ ಮೇಲೆ ಕೆಲವೊಂದು ಸೆಲ್ಸ್ ಇರುತ್ತೆ. ಆ ಸೆಲ್ಸ್ ಅಲ್ಲಿ ಯಾವ ಸೆಲ್ಸ್ ಅಲ್ಲಿ ಸೆಲ್ ವಾಲ್ ಇರುತ್ತೆ, ಆ ಸೆಲ್ ವಾಲ್ ಅಲ್ಲಿ ಯಾವ ಕೆಮಿಕಲ್ ಇರುತ್ತೆ ಅಂದ್ರೆ ಕ್ಯೂಟಿನ್ ಅನ್ನುವ ಕೆಮಿಕಲ್ ಪ್ರೆಸೆಂಟ್ ಇರುತ್ತೆ. ಸೊ ಇದಾದ ನಂತರ ಲೆಟ್ಸ್ ಡಿಸ್ಕಸ್ ದ ಲೇಯರ್ಸ್ ಆಫ್ ಸೆಲ್ ವಾಲ್. ಸೆಲ್ ವಾಲ್ ಅಲ್ಲಿ ಯಾವ್ಯಾವ ಲೇಯರ್ಸ್ ಇದೆ ಅಂತ ಹೇಳುವುದಾದರೆ, layers of cell wall. The cell wall having 3 layers. First one is middle lamella or middle lamellae. Next primary cell wall. Third one secondary cell wall. So the layers of cell wall having 3 layers.
They are middle lamella, primary cell wall, secondary cell wall. The middle lamella, actually middle lamella ಅಂದ್ರೆ ಮಧ್ಯಭಾಗದಲ್ಲಿರುತ್ತೆ. The middle lamella connects the adjoining cell. ಈ middle lamella ಕೆಲಸ ಏನು ಅಂದ್ರೆ middle lamella connects the adjacent cells. ಈಗ ಇದು ಒಂದು ಸೆಲ್ ಅಂತ ಅನ್ಕೊಂಡ್ರೆ ಈ ಸೆಲ್ ಪಕ್ಕ ಇನ್ನೊಂದು ಸೆಲ್ ಇದೆ, ಇದು ನನಗೆ ಎರಡನೇ ಸೆಲ್ ಅಂದ್ರೆ ಈ ಎರಡು ಸೆಲ್ಸ್ನ ಕನೆಕ್ಟ್ ಮಾಡುವುದು ಯಾವುದು ಅಂದ್ರೆ ದ ಮಿಡಲ್ lamella. Middle lamella connects the adjacent cell and the middle lamella is made up of calcium as well as magnesium. The middle lamella is made up of calcium and magnesium. ಈ ಮಿಡಲ್ ಲ್ಯಾಮೆಲ್ಲಾ ಯಾವ್ಯಾವ ಕೆಮಿಕಲ್ಸ್, ಮಿಡಲ್ ಲ್ಯಾಮೆಲ್ಲಾದಲ್ಲಿ ಯಾವ್ಯಾವ ಕೆಮಿಕಲ್ಸ್ ಇರುತ್ತೆ ಅಂದ್ರೆ ಮೇನ್ಲಿ ಕ್ಯಾಲ್ಸಿಯಂ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ. ಅವೆರಡು ಸೇರಿ ಏನಾಗಿದೆ ಮಿಡಲ್ ಲ್ಯಾಮೆಲ್ಲಾ ಲೇಯರ್ ಆಗಿದೆ. ನೆಕ್ಸ್ಟ್ ಪ್ರೈಮರಿ ಸೆಲ್ ವಾಲ್ ಬರ್ಕೋಬೇಕಿದನ್ನ ನಾನು ಅಳಿಸ್ತೀನಿ. ಪ್ರೈಮರಿ ಸೆಲ್ ವಾಲ್ ನ ಬರಿತಾ ಹೋಗ್ತೀನಿ ಅದ್ರ ಬಗ್ಗೆ. ದ primary cell wall which is mainly having cellulose. ಈ ಪ್ರೈಮರಿ ಸೆಲ್ ವಾಲ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸೆಲ್ಯುಲೋಸ್ ಪ್ರೆಸೆಂಟ್ ಇರುತ್ತೆ and the cellulose that is present is only 20%. 20% ಮಾತ್ರ ಸೆಲ್ಯುಲೋಸ್ ಇರುತ್ತೆ. and the primary cell wall also consists of microfibrils, they are mainly consist of myofibrils or microfibrils. They are consist of microfibrils and these microfibrils are loosely arranged. Microfibrils, myofibrils alla, they are microfibrils. These microfibrils are ಲೂಸ್ಲಿ ಅರೇಂಜ್ಡ್. ಈ ಮೈಕ್ರೋಫೈಬ್ರಿಲ್ಸ್ ಏನಾಗಿರುತ್ತೆ ಅಂದ್ರೆ ಈ ಪ್ರೈಮರಿ ಸೆಲ್ ವಾಲ್ ಅಲ್ಲಿ ಲೂಸ್ ಆಗಿ ಅರೇಂಜ್ ಆಗಿರುತ್ತೆ, ಫ್ರೀ ಆಗಿ ಅರೇಂಜ್ ಆಗಿರುತ್ತೆ ಅಂತ ಹೇಳ್ತೀವಿ. ಅದೇ ಸೆಕೆಂಡರಿ ಸೆಲ್ ವಾಲ್ ನ ಬಗ್ಗೆ ಹೇಳುವುದಾದರೆ ದ ಸೆಕೆಂಡರಿ ಸೆಲ್ ವಾಲ್ ದಟ್ ಮೇನ್ಲಿ ಕಂಟೈನ್ಸ್ ಸೆಲ್ಯುಲೋಸ್. ಸೆಲ್ಯುಲೋಸ್ ಕೂಡ ಸೆಕೆಂಡರಿ ಸೆಲ್ ವಾಲ್ ಅಲ್ಲೂ ಕೂಡ ಸೆಲ್ಯುಲೋಸ್ ಇರುತ್ತೆ, ಬಟ್ ಜಾಸ್ತಿ ಇರುತ್ತೆ. percentage is more than the primary cell wall. ಪ್ರೈಮರಿ ಸೆಲ್ ವಾಲ್ಗೆ ಸೆಲ್ಯುಲೋಸ್ ಎಷ್ಟು ಪರ್ಸೆಂಟ್ ಇತ್ತಲ್ಲ 20% ಇತ್ತು, ಬಟ್ ಇಲ್ಲೇನಾಗಿರುತ್ತೆ ದ ಸೆಲ್ಯುಲೋಸ್ ಈಸ್ ಮೋರ್ ಅಂಡ್ ದ ಸೆಕೆಂಡರಿ ಸೆಲ್ ವಾಲ್ ಆಲ್ಸೋ ಕನ್ಸಿಸ್ಟ್ ಆಫ್ ಮೈಕ್ರೋಫೈಬ್ರಿಲ್ಸ್. ಸೆಕೆಂಡರಿ ಸೆಲ್ ವಾಲ್ ಅಲ್ಲಿ ಏನು ಪ್ರೆಸೆಂಟ್ ಇರುತ್ತೆ ಮೈಕ್ರೋಫೈಬ್ರಿಲ್ಸ್ ಪ್ರೆಸೆಂಟ್ ಇರುತ್ತೆ ಅಂಡ್ ದೀಸ್ ಮೈಕ್ರೋಫೈಬ್ರಿಲ್ಸ್ ಆರ್ ಅರೇಂಜ್ಡ್ ಇನ್ ಕಾಂಪ್ಯಾಕ್ಟ್ ಮ್ಯಾನರ್. ಪ್ರೈಮರಿ ಏನಾಗಿರುತ್ತೆ ಲೂಸ್ ಆಗಿ ಅರೇಂಜ್ ಆಗಿರುತ್ತಲ್ವಾ, ಬಟ್ ಸೆಕೆಂಡರಿ ಏನಾಗಿರುತ್ತೆ ದ ಮೈಕ್ರೋಫೈಬ್ರಿಲ್ಸ್ ಅರೇಂಜ್ಡ್ ಇನ್ ಕಾಂಪ್ಯಾಕ್ಟ್ ಮ್ಯಾನರ್. ಏನಾಗಿರುತ್ತೆ ಅಂದ್ರೆ ಒತ್ತೊತ್ತಿಗೆ ಅರೇಂಜ್ ಆಗಿರುತ್ತೆ. ಸರಿನಾ? ಈಗ ಲೆಟ್ಸ್ ರೈಟ್ ದ ಸ್ಟ್ರಕ್ಚರ್ ಬರೆಯುವುದಾದರೆ ಯಾವ ರೀತಿ ಇರುತ್ತೆ ಮಿಡಲ್ ಲ್ಯಾಮೆಲ್ಲಾ, ಪ್ರೈಮರಿ ಸೆಲ್ ವಾಲ್, ಸೆಕೆಂಡರಿ ಸೆಲ್ ವಾಲ್. ಈಸಿ ಸ್ಟ್ರಕ್ಚರ್. ಲೆಟ್ಸ್ ರೈಟ್ ದ ಸ್ಟ್ರಕ್ಚರ್. ಸೊ ಇದಿಷ್ಟ ಆದ ನಂತರ ಸ್ಟ್ರಕ್ಚರ್ ಬರೀತೀನಿ ನಾನು. ನೋಡಿ, this is the middle lamellae. Okay, this is the primary cell wall and this is the secondary cell wall. ನೋಡಿ, primary cell wall ಅಲ್ಲಿ ಏನಾಗಿರುತ್ತೆ the microfibrils are loosely arranged. ಹೌದಾ? ಲೂಸ್ ಆಗಿ ತೋರಿಸ್ತೀವಿ microfibrils. Whereas the secondary cell wall, the microfibrils are compactly arranged. ಹೌದಾ?
ದಿಸ್ ಈಸ್ ದ ಸೆಕೆಂಡರಿ ಸೆಲ್ ವಾಲ್. ಇದೇ ರೀತಿ ಪಕ್ಕದಲ್ಲಿ ಇರುತ್ತೆ ಹೀಗೆ. ಸೊ ದಿಸ್ ಈಸ್ ದ ಪ್ರೈಮರಿ ಸೆಲ್ ವಾಲ್ and this is the secondary cell wall. Secondary cell wall ಏನಾಗಿರುತ್ತೆ? The microfibrils are compactly arranged. The compaction ತೋರಿಸಬೇಕು ನಾನು. This is the primary cell wall. ಇದೇ ರೀತಿ ಮತ್ತೆ ಇಲ್ಲಿ ಮಿಡಲ್ ಮೇಲೆ ಬರ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಪ್ರೈಮರಿ ಮಿಡಲ್ ಮೇಲೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಲೇಬಲಿಂಗ್ ಮಾಡೋದಾದ್ರೆ this is the middle lamella. Okay, next this is the primary cell wall and this is secondary cell wall. Okay, and next the secondary cell wall have thickenings. ಗೊತ್ತಾಗ್ತಿದೆಯಾ? ಈ ಡಯಾಗ್ರಾಮ್ ನ ಫಸ್ಟ್ ಬರ್ಕೊಳ್ಳಿ. Next, the secondary cell wall, ಇದೆ secondary cell wall ಅಲ್ವಾ? The secondary cell wall in some regions does not show thickenings. ನೋಡಿ ಆಕ್ಚುಲಿ ಹೇಳಿದೆ ನಾನು secondary cell wall ಏನಾಗಿರುತ್ತೆ, ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿರುತ್ತೆ ಅಂತ ಹೇಳಿದೆ. ಹೌದಾ? in some regions secondary cell wall does not show thickenings, and these regions are known as pits. Thickenings, ಕಾಣ್ತಿದೆ ಅಲ್ವಾ? thickenings, and these regions are called pits. ನೋಡಿ, in some regions the secondary cell wall does not show thickenings and these regions are known as pits. ಯಾವ ರೀತಿ ಇರುತ್ತೆ ಅಂತಂದ್ರೆ ನೋಡಿ, ಇದನ್ನ ಒಂದನ್ನ ಎನ್ಲಾರ್ಜ್ ಮಾಡಿದ್ದೀನಿ. ಇದು ಸೆಕೆಂಡರಿ ಸೆಲ್ ವಾಲ್ ಅಂತ ಅಂದ್ರೆ ಎಲ್ಲಾ ಕಡೆ ಥಿಕನಿಂಗ್ಸ್ ಇದೆ, ಬಟ್ ಈ ಸೆಂಟ್ರಲ್ ಥಿಕನಿಂಗ್ಸ್ ಇಲ್ಲ. ಅಂಡ್ ದೀಸ್ ಪೋರ್ಷನ್ಸ್ ಆರ್ ನೌನ್ ಆಸ್ ಪಿಟ್ಸ್. ಆ ಪೋರ್ಷನ್ ಏನಂತ ಕರಿತೀವಿ ಅಂದ್ರೆ ಪಿಟ್ಸ್ ಅಂತ ಕರಿತೀವಿ, PITS. ಗೊತ್ತಾಗ್ತೀವಿ? ಅದೇ ರೀತಿ ಇಫ್ ವಿ ಡಿಸ್ಕಸ್ ದ ಸೆಲ್ ವಾಲ್, ನಾವು ಸೆಲ್ ವಾಲ್ ನ ಬಗ್ಗೆ ಹೇಳುವುದಾದರೆ ನೋಡಿ, ಇದು ಒಂದು ಸೆಲ್, ಇದು ಇನ್ನೊಂದು ಸೆಲ್. ಗೊತ್ತಾಗ್ತಿದೆಯಾ? ಈ ಸೆಲ್ ನಂಬರ್ 1 ಮತ್ತೆ ಸೆಲ್ ನಂಬರ್ 2 ಅಂತ ಅನ್ಕೊಂಡ್ರೆ ಈ ಒಂದು ಸೆಲ್ಗೂ ಮತ್ತೆ ಇನ್ನೊಂದು ಸೆಲ್ಗೂ ಕಮ್ಯುನಿಕೇಶನ್ ಇರುತ್ತೆ, ಕನೆಕ್ಷನ್ ಇರುತ್ತೆ. ಆ ಕನೆಕ್ಷನ್ ಕೊಡೋರು ಯಾರು ಅಂತ ಅಂದ್ರೆ ದ ಕನೆಕ್ಟಿಂಗ್ ಬಿಟ್ವೀನ್ ಒನ್ ಸೆಲ್ ಟು ಅನದರ್ ಸೆಲ್ ಈಸ್ ಗಿವನ್ ಬೈ ಅ ಸ್ಪೆಷಲ್ ಕನೆಕ್ಷನ್ಸ್ known as plasmodesmatal connections. Those connections are known as plasmodesmatal connections. ಇದು ಕಾಣ್ತಿದೆಯಲ್ಲ, ಇದೇನ್ ಮಾಡುತ್ತೆ, ಈ ಸೆಲ್ ಇಂದ ಈ ಸೆಲ್ಗೆ ಏನಾಗುತ್ತೆ, ಕನೆಕ್ಷನ್ ನ ಕೊಡುತ್ತೆ. ಸೊ ಕನೆಕ್ಷನ್ ಕೊಡುವುದನ್ನ ಕೊಡುವ ಸಬ್ಸ್ಟೆನ್ಸ್ ಏನಂತ ಕರಿತೀವಿ ಅಂದ್ರೆ plasmodesmatal connections. These connections connects the adjacent cells. ಇದೇನ್ ಮಾಡುತ್ತೆ ಅಂದ್ರೆ ಒಂದು ಸೆಲ್ ಇಂದ ಇನ್ನೊಂದು ಸೆಲ್ಗೆ ಏನ್ ಮಾಡುತ್ತೆ, ಕನೆಕ್ಷನ್ ನ ಕೊಡುತ್ತೆ. ಸರಿನಾ? ಇದಾದ ನಂತರ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ದ ಫಂಕ್ಷನ್ಸ್ ಆಫ್ ದ ಸೆಲ್ ವಾಲ್. ಸೊ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಸೆಲ್ ವಾಲ್. ಸೆಲ್ ವಾಲ್ ನ ಫಂಕ್ಷನ್ಸ್ ಬಗ್ಗೆ ಹೇಳುವುದಾದರೆ ದ ಸೆಲ್ ವಾಲ್ ಪ್ರೊವೈಡ್ ಡೆಫಿನೆಟ್ ಶೇಪ್ ಟು ದಿ ಸೆಲ್. ಒಂದು ಸೆಲ್ಗೆ ನಿರ್ದಿಷ್ಟವಾದ ಆಕಾರನ ಯಾವ್ದು ಕೊಡುತ್ತೆ ಅಂದ್ರೆ ಸೆಲ್ ವಾಲ್ ಕೊಡುತ್ತೆ. ದ ಸೆಲ್ ವಾಲ್ಸ್ ಪ್ರೊವೈಡ್ಸ್ ರಿಜಿಡಿಟಿ ಟು ಸೆಲ್. ಸೆಲ್ ರಿಜಿಡಿಟಿ ಅಂದ್ರೆ ಟು ಬೆಂಡ್ ಅಂತ ಅರ್ಥ. ರಿಜಿಡಿಟಿ ಮೀನ್ಸ್ ಟು ಬೆಂಡ್.
ಯಾವ ರೀತಿನಾದ್ರೂ ಸೆಲ್ ಬಾಗ್ಬೋದು, ಬೆಂಡ್ ಆಗ್ಬೋದು, ಅದು ಪ್ರೊವೈಡ್ ಫಂಕ್ಷನ್ ಪ್ರೊವೈಡ್ ಮಾಡೋದು ಯಾವುದು ಅಂದ್ರೆ ದ ಸೆಲ್ ವಾಲ್. ಸೆಲ್ ವಾಲ್ ಪ್ರೊಟೆಕ್ಟ್ ದ ಸೆಲ್ ಫ್ರಮ್ ಇನ್ಫೆಕ್ಷನ್ಸ್. ಸೆಲ್ಲಿಗೆ ಯಾವುದಾದ್ರೂ ಇನ್ಫೆಕ್ಷನ್ ಆದ್ರೆ ಇನ್ಫೆಕ್ಷನ್ ಇಂದ ಸೆಲ್ ರಕ್ಷಣೆ ಮಾಡುವುದು ಯಾರು ಅಂದ್ರೆ ಸೆಲ್ ವಾಲ್. ದ ಸೆಲ್ ವಾಲ್ ಪ್ರೊಟೆಕ್ಟ್ಸ್ ದ ಪ್ರೋಟೋಪ್ಲಾಸಮ್ ಫ್ರಮ್ ಇಂಜುರಿ. ಪ್ರೋಟೋಪ್ಲಾಸಮ್ ಅಂದ್ರೆ ನ್ಯೂಕ್ಲಿಯಸ್ ಪ್ಲಸ್ ಸೈಟೋಪ್ಲಾಸಮ್ ಈಸ್ ಕಾಲ್ಡ್ ಪ್ರೋಟೋಪ್ಲಾಸಮ್. ಬರ್ಕೊಳ್ಳಿ, ಪ್ರೋಟೋಪ್ಲಾಸಮ್ ಮೀನ್ಸ್ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ನ್ಯೂಕ್ಲಿಯಸ್ ಅಂಡ್ ಸೈಟೋಪ್ಲಾಸಮ್. ಆ ಎರಡಕ್ಕೂ ರಕ್ಷಣೆ ಕೊಡುವುದು ಯಾರು ಅಂದ್ರೆ ದ ಸೆಲ್ ವಾಲ್. ನೆಕ್ಸ್ಟ್, ಸೆಲ್ ವಾಲ್ ಪ್ರಿವೆಂಟ್ ದ ಬರ್ಸ್ಟಿಂಗ್ ಆಫ್ ಸೆಲ್ ಬೈ ಆಸ್ಮಾಸಿಸ್. ಬರ್ಸ್ಟಿಂಗ್ ಅಂದ್ರೆ ಸೆಲ್ ಒಡೆಯುವುದು. ಆಸ್ಮಾಸಿಸ್ ನ ನೀವು ಕೆಮಿಸ್ಟ್ರಿ ಓದಿದ್ದೀರಾ. ಆಸ್ಮಾಸಿಸ್ ಅಂದ್ರೆ ನಾವು ಬಯಾಲಜಿ ಬ್ರಿಡ್ಜ್ ಕೋರ್ಸ್ ಅಲ್ಲೂ ಹೇಳಿದ್ವಿ, ಮೂವ್ಮೆಂಟ್ ಆಫ್ ಸಬ್ಸ್ಟೆನ್ಸಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಅನದರ್ ಕಾನ್ಸಂಟ್ರೇಷನ್ ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳಿದ್ವಿ ಅಲ್ವಾ. ಸೊ ಆ ಸೆಲ್ ಬರ್ಸ್ಟ್ ಆಗುವುದು, ಆಸ್ಮಾಸಿಸ್ ಇಂದ ಸೆಲ್ ಏನಾದ್ರೂ ಬರ್ಸ್ಟ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ ಯಾವುದು ಅಂದ್ರೆ ದ ಸೆಲ್ ವಾಲ್. ಬಟ್ ಇನ್ ಸಮ್ ಪ್ಲಾಂಟ್ಸ್ ದ ಸೆಲ್ ವಾಲ್ ಹೆಲ್ಪ್ಸ್ ಇನ್ ಫುಡ್ ಸ್ಟೋರೇಜ್, ದಟ್ ಈಸ್ ಹೆಮಿಸೆಲ್ಯುಲೋಸ್ ಇನ್ ಸೀಡ್ಸ್. ಸೀಡ್ಸ್ ಬೀಜಗಳು, ಬೀಜಗಳಲ್ಲಿ ಏನಾಗಿರುತ್ತೆ ಆಹಾರನ, ಕೆಲವೊಂದು ಪ್ಲಾಂಟ್ಸ್ ನ ಬೀಜದಲ್ಲಿ ಆಹಾರನ ಸ್ಟೋರ್ ಮಾಡೋದಕ್ಕೆ ಸೆಲ್ ವಾಲ್ ಹೆಲ್ಪ್ ಮಾಡುತ್ತೆ. ಯಾವ ಕೆಮಿಕಲ್ ನ ರೂಪದಲ್ಲಿ ಆಹಾರನ ಸ್ಟೋರ್ ಮಾಡುತ್ತೆ ಅಂದ್ರೆ ದೇ ಸ್ಟೋರ್ ಫುಡ್ ಇನ್ ದ ಫಾರ್ಮ್ ಆಫ್ ಹೆಮಿಸೆಲ್ಯುಲೋಸ್. ಹೆಮಿಸೆಲ್ಯುಲೋಸ್ ನ ಮೂಲಕ ಫುಡ್ ಸ್ಟೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಸೆಲ್ ವಾಲ್ ಅಂತ ಅನ್ಕೊಳ್ಳೆ ಮೇಜರ್ ಆಗಿ ಸೆಲ್ಯುಲೋಸ್ ಇರುತ್ತೆ. ಸೆಲ್ಯುಲೋಸ್ ನ ಬಿಟ್ರೆ ಸೆಲ್ ವಾಲ್ ಮೇನ್ಲಿ ಕನ್ಸಿಸ್ಟ್ ಆಫ್ ಹೆಮಿಸೆಲ್ಯುಲೋಸ್. ಸೆಲ್ ವಾಲ್ ನ ನಂತರ ಸೆಲ್ಲಲ್ಲಿ ಸೆಲ್ಯುಲೋಸ್ ನ ನಂತರ ಯಾವ ಕೆಮಿಕಲ್ ಜಾಸ್ತಿ ಇರುತ್ತೆ ಅಂದ್ರೆ ಹೆಮಿಸೆಲ್ಯುಲೋಸ್. ಸೊ ಸೆಲ್ ವಾಲ್ ಆದ ನಂತರ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಎಂಡೋಮೆಂಬ್ರೇನ್ ಸಿಸ್ಟಮ್. ಲಾಸ್ಟ್ ಕಾನ್ಸೆಪ್ಟ್ ಇವತ್ತಿನ ಕ್ಲಾಸ್, ದಟ್ ಈಸ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಎಂಡೋ ಅಂದ್ರೆ ವಿತಿನ್, ಮೆಂಬ್ರೇನ್ ಅಂದ್ರೆ ಮೆಂಬ್ರೇನಸ್ ಸ್ಟ್ರಕ್ಚರ್ಸ್ ಅಂತ ಬರುತ್ತೆ. ನೋಡಿ, ಇಫ್ ವಿ ಟೇಕ್ ಅ ಸೆಲ್, ನಾವು ಯಾವುದೇ ಒಂದು ಸೆಲ್, ಪ್ಲಾಂಟ್ ಸೆಲ್ ಅಂತ ಅನ್ಕೊಳ್ಳಿ. ಈ ಪ್ಲಾಂಟ್ ಸೆಲ್ ಅಲ್ಲಿ ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್ ಇರುತ್ತೆ. ಇಲ್ಲಿ ಪೆರಿಫೆರಲ್ ಏನಾಗಿರುತ್ತೆ, ಇಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಇಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್ ಇರುತ್ತೆ. ಹಿಯರ್ ವಿ ವಿಲ್ ಅಬ್ಸರ್ವ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ರೀತಿ ಅನೇಕ ಸ್ಟ್ರಕ್ಚರ್ಸ್ ನ ನೋಡ್ತಾ ಹೋಗ್ತೀವಿ, ಹೌದಾ. ಆಲ್ ಸ್ಟ್ರಕ್ಚರ್ಸ್ ಆರ್ ಲುಕ್ ಡಿಫರೆಂಟ್. ಎಲ್ಲ ಆರ್ಗನಲ್ಸ್ ಏನಾಗಿರುತ್ತೆ, ಸೆಲ್ ಅಲ್ಲಿ ಸೆಲ್ ಆರ್ಗನಲ್ಸ್ ಇರುತ್ತೆ. ಆಲ್ ಆರ್ಗನಲ್ಸ್ ಸ್ಟ್ರಕ್ಚರ್ ಈಸ್ ಡಿಫರೆಂಟ್, ಹೌದಾ. ಬಟ್ ದೇರ್ ಆರ್ ಫ್ಯೂ ಆರ್ಗನಲ್ಸ್ ಇನ್ ವಿಚ್ those functions are interconnected, and those organelles, they are known as, they will form endomembrane system. Andre in cells there is a presence of organelles. Okay, the organelle structure is different, but few organelles functions are ಕೋಆರ್ಡಿನೇಟೆಡ್. ಅಂದ್ರೆ ಒಂದು ಆರ್ಗನಲ್ಲಿಯ ಕೆಲಸ ಇನ್ನೊಂದು ಆರ್ಗನಲ್ಲಿಗೆ ಏನಾಗಿರುತ್ತೆ, ಲಿಂಕ್ ಇರುತ್ತೆ, ಇಂಟರ್ ಕನೆಕ್ಟ್ ಇರುತ್ತೆ. ಅಂತಹ ಇಂಟರ್ ಕನೆಕ್ಟ್ ಇರುವ ಆರ್ಗನಲ್ಸ್ ಎಲ್ಲ ಸೇರಿ ನಾವೇನಂತ ಕರಿತೀವಿ ಅಂದ್ರೆ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತ ಕರಿತೀವಿ. ದಿಸ್ ಎಂಡೋಮೆಂಬ್ರೇನ್ ಸಿಸ್ಟಮ್ ಇನ್ಕ್ಲೂಡ್ಸ್ ಸೆಲ್ ಆರ್ಗನಲ್ಸ್. ಯಾವ್ಯಾವ ಸೆಲ್ ಆರ್ಗನಲ್ಸ್ ಎಂಡೋಮೆಂಬ್ರೇನ್ ಸಿಸ್ಟಮ್ ಗೆ ಇನ್ಕ್ಲೂಡ್ ಆಗಿದೆ ಅಂದ್ರೆ, ವಿಚ್ ಇನ್ಕ್ಲೂಡ್ಸ್ ಯಾವ್ಯಾವುದು ಅಂತ ಅಂದ್ರೆ endoplasmic reticulum, which includes Golgi complex, which includes lysosomes, and which includes vacuoles. ಇವು ನಾಲ್ಕು ಸೆಲ್ ಆರ್ಗನಲ್ ಸೇರಿ ಏನಾಗಿದೆ, ಈ ನಾಲ್ಕು ಸೆಲ್ ಆರ್ಗನಲ್ ಸ್ಟ್ರಕ್ಚರ್ ಬೇರೆ ಬೇರೆ ರೀತಿ ಇರುತ್ತೆ, ಬಟ್ ಫಂಕ್ಷನ್ ಏನಾಗಿರುತ್ತೆ, ಒಂದಕ್ಕೊಂದು ಕನೆಕ್ಟ್ ಇರುತ್ತೆ. ಈ ಕನೆಕ್ಟ್ ಇರುತ್ತಲ್ಲ ಈ ಸೆಲ್ ಆರ್ಗನಲ್ಸ್, ಈ ನಾಲ್ಕು ಸೆಲ್ ಆರ್ಗನಲ್ಸ್ ನ ಸೇರಿ ನಾವೇನಂತ ಕರಿತೀವಿ ಅಂದ್ರೆ, ಅದರ ಫಂಕ್ಷನ್ ನ ನೋಡಿ ನಾವೇನಂತ ಹೇಳ್ಬೋದು ಅಂದ್ರೆ, ದೀಸ್ 4 ಸೆಲ್ ಆರ್ಗನಲ್ಸ್
ದೇ ಆರ್ ದಿ ಎಂಡೋಮೆಂಬ್ರೇನ್ ಸಿಸ್ಟಮ್ಸ್. ಅಲ್ಲ, ಯಾಕೆ ಎಂಡೋಮೆಂಬ್ರೇನ್ ಸಿಸ್ಟಮ್ ಇವು 4 ಸೆಲ್ ಆರ್ಗನೆಲ್ಸ್ ನ ಮಾತ್ರ ಕರಿತೀವಿ ಅಂದ್ರೆ, ಇನ್ ವಿಚ್ ದೀಸ್ ಸೆಲ್ ಆರ್ಗನೆಲ್ಸ್ ಫಂಕ್ಷನ್ಸ್, one cell organelle function to another cell organelle function are interconnected or they are coordinated. ಗೊತ್ತಾಗ್ತಿದೆಯಾ? ಅದೇ ಮೈಟೋಕಾಂಡ್ರಿಯಾ ಆಗಿರ್ಬೋದು, ಕ್ಲೋರೋಪ್ಲಾಸ್ಟ್ ಆಗಿರ್ಬೋದು, ಅದನ್ನ ಈ ಸಿಸ್ಟಮಿಗೆ ಸೇರಿಸೋದಿಲ್ಲ, ಎಂಡೋಮೆಂಬ್ರೇನ್ ಸಿಸ್ಟಮಿಗೆ ಸೇರಿಸೋದಿಲ್ಲ. ಯಾಕೆ ಅಂದ್ರೆ ಮೈಟೋಕಾಂಡ್ರಿಯಾ ಕೆಲಸ ಏನು? ATP ಸಿಂಥಸಿಸ್. ಕ್ಲೋರೋಪ್ಲಾಸ್ಟ್ನ ಕೆಲಸ ಏನು? ಕಲರ್ ಪಿಗ್ಮೆಂಟ್ ಸಿಂಥಸಿಸ್. ಒಂದಕ್ಕೊಂದು ಸಂಬಂಧ ಇಲ್ಲ. ಹಾಗಾಗಿ ಇವು 4 ಮಾತ್ರ ಎಂಡೋಮೆಂಬ್ರೇನ್ ಸಿಸ್ಟಮಿಗೆ ಸೇರುತ್ತೆ ಆರ್ಗನೆಲ್ಸ್, ಬೇರೆ ಆರ್ಗನೆಲ್ಸ್ ಸೇರುವುದಿಲ್ಲ. ಸರಿನಾ? ದಿಸ್ ಈಸ್ ಅಬೌಟ್ ದ ಟುಡೇಸ್ ಕ್ಲಾಸ್. ಇನ್ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ಥ್ಯಾಂಕ್ ಯು.